ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಆಗಾಗ RSSಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಇದೀಗ ಮತ್ತೊಮ್ಮೆ ಆ ವಿಚಾರ ಚರ್ಚೆಗೆ ಬಂದಿದೆ. ಅದು RSS ನೋಂದಣಿಗೆ ಸಂಬಂಧಪಟ್ಟ ಹಾಗೆ. ಈಗ ಮತ್ತೊಮ್ಮೆ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗೋಕ್ಕೂ ಮುನ್ನವೇ RSSಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳನ್ನು ಅವರು ಎತ್ತಾನೆ ಇದ್ರು. ಪ್ರಮುಖವಾಗಿ ಯಾಕೆ ನಿಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಎನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮ್ಮ ನೆಲದ ಕಾನೂನಿನ ಅಡಿಯಲ್ಲಿ ಅಥವಾ ನಮ್ಮ ಸಂವಿಧಾನದ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗಬೇಕಲ್ಲ, ಯಾಕಾಗಿಲ್ಲ ಅಂತ ಹಿಂದಿನಿಂದಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಗೃಹ ಸಚಿವರಾದ ಬಳಿಕ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಒಂದಷ್ಟು ಮಂದಿ ನಿರೀಕ್ಷೆಯನ್ನ ಮಾಡಿದ್ರು, ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗ್ತಿದ್ದ ಹಾಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿದ್ರು. ಅದಾದ ನಂತರ RSS ನ ಸರಸಂಘ ಚಾಲಕರಾಗಿರುವಂತ ಮೋಹನ್ ಭಾಗವತ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘವಾದಂತ 2 ಪುಟಗಳ ಪತ್ರವನ್ನ ಬರೆದ್ರು. ಹಾಗೆ ಒಂದು 7-8 ಪ್ರಶ್ನೆಯನ್ನ ಕೂಡ ಅವರ ಮುಂದೆ ಇಟ್ಟಿದ್ರು. ಅದಾದ ಬಳಿಕ ಮೋಹನ್ ಭಾಗವತ್ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಯಿತು. ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಎನ್ನುವ ರೀತಿಯಲ್ಲಿ. ಆದರೆ ಪ್ರಿಯಾಂಕ ಖರ್ಗೆ ಪತ್ರ ಬರೆದ ನಂತರ ಬಂದಿರುವಂತ ಉತ್ತರ ಅಲ್ಲ, ಅದಕ್ಕೂ ಒಂದು 2 ದಿನಗಳ ಮುಂಚೆಯೇ ಅವರು ಕೇರಳದಲ್ಲಿ ಕೊಟ್ಟಿರುವಂತ ಉತ್ತರ. ಆದರೆ ಈ ಪ್ರಶ್ನೆಗೂ ಆ ಉತ್ತರಕ್ಕೂ ಸ್ವಲ್ಪ ಹೊಂದಾಣಿಕೆ ಆಗ್ತಿರುವ ಕಾರಣಕ್ಕಾಗಿ ಈ ಪ್ರಶ್ನೆಗೆ ಅದೇ ಉತ್ತರ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ ಅಥವಾ ವೈರಲ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈಗ RSSಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? RSS ನಿಜಕ್ಕೂ ನೋಂದಣಿ ಆಗಿಲ್ವಾ? ಆಗಿಲ್ಲ ಅಂದ್ರೆ ಯಾಕೆ? ಅವರ ಸಮರ್ಥನೆ ಏನು? ನಮ್ಮ ನೆಲದ ಕಾನೂನು ಏನ್ ಹೇಳುತ್ತೆ? ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ RSS ಅನ್ನ ನೋಂದಣಿ ಆಗಿಲ್ಲ ಎನ್ನುವಂತ ಕಾರಣವನ್ನ ಕೊಟ್ಟು ಬ್ಯಾನ್ ಮಾಡೋದಕ್ಕೆ ಅಧಿಕಾರ ಇದೆಯಾ? ಹಿಂದೆ ಯಾವಾಗಲಾದ್ರೂ RSS ಬ್ಯಾನ್ ಆಗಿತ್ತಾ? ಏನ್ ಕತೆ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾದಂತ ಒಂದು ಕುತೂಹಲ ಇದ್ದೇ ಇರುತ್ತೆ. ಒಂದು ವೇಳೆ RSSಗೆ ಸಂಬಂಧಪಟ್ಟ ಹಾಗೆ ಈಗಲ್ಲ, ಸಾಕಷ್ಟು ವರ್ಷಗಳಿಂದಲೇ ಚರ್ಚೆ ನಡೀತಾ ಇದೆ. ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ನಡೆದಿದ್ದೇನಪ್ಪ ಅಂದ್ರೆ, ಈ ಸರ್ಕಾರಿ ಜಾಗದಲ್ಲಿ, ಉದಾಹರಣೆಗೆ ಶಾಲಾ ಕಾಲೇಜುಗಳ ಆವರಣದಲ್ಲಿ ಯಾವುದೇ ಸಂಘಗಳಿಗೆ, ಅಂದ್ರೆ RSS ಹೆಸರನ್ನ ನೇರವಾಗಿ ಪ್ರಸ್ತಾಪವನ್ನ ಮಾಡಿರಲಿಲ್ಲ, ಅದರ ಬದಲಾಗಿ ಯಾವುದೇ ಖಾಸಗಿ ಸಂಘಗಳಿಗೆ ಅಲ್ಲಿ ತಮ್ಮ ಚಟುವಟಿಕೆಯನ್ನು ನಡೆಸೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ನಿಷೇಧವನ್ನ ಹೇರಿತ್ತು. RSS ಹೆಸರನ್ನ ಪ್ರಸ್ತಾಪ ಮಾಡದೇ ಇದ್ದರೂ ಕೂಡ RSS ಅನ್ನ ಉದ್ದೇಶಿಸಿ ಇಂಥದೊಂದು ಆದೇಶವನ್ನ ಹೊರತರಲಾಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದಂತ ವಿಚಾರವೇ. ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಮೆಟ್ಟಿಲನ್ನ ಏರಲಾಯಿತು. ಕೋರ್ಟ್ ಆ ನಿಷೇಧಕ್ಕೆ ತಡೆಯಾಜ್ಞೆಯನ್ನ ತಂತು. ಅದಕ್ಕೆ ಮತ್ತೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತು. ಆದ್ರೆ ರಾಜ್ಯ ಸರ್ಕಾರದ ಮೇಲ್ಮನವಿಯನ್ನ ಕೋರ್ಟ್ ತಿರಸ್ಕರಿಸುವಂತ ಕೆಲಸವನ್ನ ಮಾಡಿತು. ಈ ಮೂಲಕ ಚಟುವಟಿಕೆ ನಡೆಸಬಾರದು ಎನ್ನುವಂತ ಆದೇಶಕ್ಕೆ ತೆರೆ ಬಿತ್ತು ಅಥವಾ ತಡೆ ಹಿಡಿಯುವಂತ ಕೆಲಸವನ್ನ ಕೋರ್ಟ್ ಮಾಡಿತು. ಅದಾದ ಬಳಿಕ RSSಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬಿದ್ದಿತ್ತು. ಈಗ ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗ್ತಿದ್ದ ಹಾಗೆ ಆ ಪ್ರಶ್ನೆಯನ್ನ ಮತ್ತೊಮ್ಮೆ ಮುಂದಿಟ್ಟಿದ್ದಾರೆ. ಈಗ ಪ್ರಿಯಾಂಕ ಖರ್ಗೆ ವಾದ ಏನು ಅನ್ನೋದನ್ನ ಮೊದಲಿಗೆ ಗಮನಿಸ್ಬಿಡೋಣ. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಸ್ಥೆಯು ಅದು ಎಷ್ಟೇ ಹಳೆಯದಾದರೂ, ದೊಡ್ಡದಾದರೂ ಅಥವಾ ಪ್ರಭಾವಶಾಲಿಯಾಗಿದ್ದರೂ ಪರಾಮರ್ಶೆಯಿಂದ ಹೊರಗುಳಿಯೋದಿಕ್ಕೆ ಸಾಧ್ಯವಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ನಾಗರಿಕ, ಸಂಘ, ಸಂಸ್ಥೆ ಮತ್ತು ಸಮೂಹವು ಕಾನೂನನ್ನ ಪಾಲಿಸಬೇಕು ಅಂತ ನಿರೀಕ್ಷಿಸಲಾಗಿದೆ. ಭಾರತದಲ್ಲಿ ಸರ್ಕಾರಿ ಪ್ರಯೋಜನಗಳನ್ನು ಪಡೆಯಲು ಸಫಾಯಿ ಕರ್ಮಚಾರಿ ಕೂಡ ನೋಂದಾಯಿಸಿಕೊಳ್ಳಬೇಕು. ಪ್ರತಿಯೊಂದು ಧಾರ್ಮಿಕ ಸಂಸ್ಥೆ ಮತ್ತು ಧಾರ್ಮಿಕ ಟ್ರಸ್ಟ್ಗಳನ್ನು ಲೆಕ್ಕ ಪರಿಶೋಧನೆಗೆ ಒಳಪಡಿಸಲಾಗುತ್ತೆ. ದತ್ತಿ ಸಂಸ್ಥೆಗಳು, NGOಗಳು, ಟ್ರಸ್ಟ್ಗಳು, ಸೊಸೈಟಿಗಳು, ಕಂಪನಿಗಳು ಮತ್ತು ಇತರ ಸಂಸ್ಥೆಗಳು ತಮ್ಮ ರಚನೆ, ಚಟುವಟಿಕೆಗಳು, ಹಣಕಾಸು ಮತ್ತು ಆದಾಯದ ಮೂಲಗಳನ್ನು ಬಹಿರಂಗಪಡಿಸಬೇಕಾಗುತ್ತೆ. ಈ ಹಿನ್ನೆಲೆ RSS ಕೂಡ ಮುಂದೆ ಬಂದು ಸಾರ್ವಜನಿಕ ವಲಯದಲ್ಲಿ ಕೆಳಗಿನ ಮಾಹಿತಿಗಳನ್ನು ಬಹಿರಂಗಪಡಿಸುವುದು ನ್ಯಾಯಸಮ್ಮತ ಮತ್ತು ಅಗತ್ಯ. ಏನೇನು? ತನ್ನ ಕಾನೂನುಬದ್ಧ ಸ್ಥಾನಮಾನ, ಲೀಗಲ್ ಸ್ಟೇಟಸ್ ಏನು, ನೀವ್ಯಾರು, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಅಸ್ತಿತ್ವ ಏನು ಮತ್ತು ನಿಮ್ಮ ಸಂಘಟನಾ ರಚನೆ, ಇದನ್ನ ಬಹಿರಂಗಪಡಿಸಿ. ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರವನ್ನ ನೀಡಿ, ಪರ್ಟಿಕ್ಯುಲರ್ ಯಾರ್ಯಾರು ಅವರು ವಿವರವನ್ನ ನೀಡ್ತಾ ಹೋಗಿ. ದೇಣಿಗೆ ಎಲ್ಲೆಲ್ಲಿಂದ ಪಡಿತಾ ಇದ್ದೀರಿ ಹಣವನ್ನ, ಕೊಡುಗೆಗಳು ಎಲ್ಲಿ ಬರ್ತಿದ್ದಾವೆ, ನಿಮ್ಮ ಆದಾಯದ ಮೂಲ ಏನು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಲ್ಲ, ಆದಾಯದ ಮೂಲ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವೆಚ್ಚ ಮತ್ತು ಆಸ್ತಿಗಳ ವಿವರವನ್ನ ಕೊಡಿ. ಅನ್ವಯಿಸುವ ತೆರಿಗೆಗಳನ್ನ ಕಾನೂನಿನ ಪ್ರಕಾರ ಪಾವತಿ ಮಾಡಲಾಗ್ತಿದೆಯಾ, ನೀವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಾ, ಔಪಚಾರಿಕ ನೋಂದಣಿ ಇಲ್ಲದೆ ಸಂಸ್ಥೆಯ ಚಟುವಟಿಕೆಗಳನ್ನು ನಡೆಸ್ತಿರುವುದು ಕಾನೂನಿನ ಅಂದ್ರೆ ಆಧಾರ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಪ್ರತಿಪಾದಿಸಿರುವಂತೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕ ಹೊಣೆಗಾರಿಕೆ ಇಲ್ಲದೆ ಕಾರ್ಯನಿರ್ವಹಿಸುವ ಹಕ್ಕನ್ನ ನಿಮಗೆ ಯಾರು ಕೊಟ್ಟರು ಅಥವಾ ಅದಕ್ಕೆ ಶಾಸನಬದ್ಧ ಚೌಕಟ್ಟು ಏನು,
ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳು, ಸಮಾವೇಶಗಳು ಮತ್ತು ಇತರ ಸಂಘಟಿತ ಚಟುವಟಿಕೆಗಳಿಗೆ ಅನುಮತಿ, ಅಧಿಕಾರ ಮತ್ತು ಅನುಸರಣೆ ವ್ಯವಸ್ಥೆಗಳ ವಿವರವನ್ನ ನೀಡಿ ಅಂತ ಹೇಳಿ ಈಗ ಒಂದು ಪತ್ರವನ್ನ ಬರೆದಿದ್ದಾರೆ. ಅದಕ್ಕೆ ಮೋಹನ್ ಭಾಗವತ್ ಅವರ ಉತ್ತರ ಏನಾಗಿತ್ತು ಅಂದ್ರೆ, ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ ಅಂತ ಹೇಳಿ ಅವರು ಮೊದಲ ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾರೆ. ಅಂದ್ರೆ ಇದೇ ಪ್ರಶ್ನೆಗೆ ಉತ್ತರ ಅಂತಲ್ಲ, ಅದಕ್ಕೂ ಮುಂಚೆಯೇ ಅವರು ಕೊಟ್ಟಿರುವಂತ ಉತ್ತರ ಅದು. ಅವ್ರು ಹೇಳ್ತಿದ್ದಾರೆ ಮೊದಲ ಪಾಯಿಂಟ್ ಏನು, ಹಿಂದೂ ಧರ್ಮವೇ ನೋಂದಣಿ ಆಗಿಲ್ಲ. ನಾವು ಕೂಡ ಯಾವುದೇ ಲಾಭದ ಉದ್ದೇಶವಿಲ್ಲದ ಒಂದು ಮುಕ್ತ ಸಾಂಸ್ಕೃತಿಕ ಆಂದೋಲನ. ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ಅಥವಾ ನಿಧಿ ಪಡೆಯುವಂತ ಸಂಸ್ಥೆಗಳಿಗೆ ಮಾತ್ರ ನೋಂದಣಿ ಕಡ್ಡಾಯ ಇರುತ್ತೆ. ಆದ್ರೆ ನಾವು ಸರ್ಕಾರದಿಂದ ಯಾವುದೇ ನಿಧಿಯನ್ನ ಪಡಿತಾ ಇಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತನ್ನು ಕೂಡ ಪಡಿತಿಲ್ಲ ಅನ್ನೋದು ಅವರ ಮೊದಲ ವಾದ. ಮತ್ತೊಂದು, ನಾವಿಲ್ಲಿ ಯಾವುದನ್ನು ಕೂಡ ಮುಚ್ಚಿಟ್ಟಿಲ್ಲ, ರಹಸ್ಯವಾಗಿ ಕೆಲಸ ಮಾಡ್ತಾ ಇಲ್ಲ. ಸಂಘಟನೆ ಕಾರ್ಯವೈಖರಿ ರಹಸ್ಯವಾಗಿದೆ ಎನ್ನುವಂತ ಆರೋಪಕ್ಕೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟರವರು. ನಾವು ಯಾವುದೇ ಮುಚ್ಚಿಟ್ಟ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಸ್ವಯಂ ಸೇವಕರು ಪ್ರತಿ ಹಳ್ಳಿ ಗಲ್ಲಿಗಳಲ್ಲಿ ಜನರ ಕಣ್ಣೆದುರೇ ಬದುಕ್ತಾ ಇದ್ದಾರೆ. ನಮ್ಮ ಶಾಖೆಗಳು ಮುಕ್ತ ಮೈದಾನಗಳಲ್ಲಿ ಸಾರ್ವಜನಿಕವಾಗಿ ನಡೆಯುತ್ತವೆ. ಎಲ್ಲವೂ ಕೂಡ ಬಹಿರಂಗವಾಗಿ ಮಾಡ್ತಿರುವಾಗ ಇಲ್ಲಿ ರಹಸ್ಯ ಏನಿದೆ, ಗುಪ್ತ ಚಟುವಟಿಕೆ ಏನಿದೆ? ಇದು ಕೇವಲ ರಾಜಕೀಯ ಗಿಮಿಕ್ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಸರ್ಕಾರದ ಬಳಿಯೇ ನಮ್ಮ ಸಂವಿಧಾನ ಇದೆ ಎನ್ನುವಂತ ಮಾತನ್ನ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ನೆಲದ ಕಾನೂನಿನ ಅಡಿಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಿತ್ತು. ನಮ್ಮಲ್ಲಿ ಯಾವುದೇ ಒಂದು ಸಂಘ, ಸಂಸ್ಥೆ, NGOಗಳಂದ್ರೂ ಕೂಡ ರಿಜಿಸ್ಟರ್ ಆಗ್ಬೇಕಲ್ಲ. ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ? ನಿಮ್ಮ ಆದಾಯದ ಮೂಲ ಏನು? ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಒಟ್ಟಾರೆ ನಿಮ್ಮ ಲೀಗಲ್ ಸ್ಟೇಟಸ್ ಏನು ಅನ್ನೋದು ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ. ಹೊಸ ಪ್ರಶ್ನೆ ಏನಲ್ಲ, ಹಿಂದಿಯೂ ಒಂದಷ್ಟು ಜನ ಕೇಳಿದ್ರು. ಈಗ ಪ್ರಿಯಾಂಕ ಖರ್ಗೆ ಆ ಪ್ರಶ್ನೆಯನ್ನ ಬಲವಾಗಿ ಕೇಳ್ತಾ ಇದ್ದಾರೆ. ಇದಕ್ಕೆ ಮೋಹನ್ ಭಾಗವತ್ ಅವರ ಉತ್ತರ ಏನಪ್ಪಾ ಅಂದ್ರೆ, ಸರ್ಕಾರದಿಂದ ಯಾವುದಾದ್ರೂ ಸವಲತ್ತು ಪಡಿತಿದ್ದಾರೆ, ನಿಧಿ ಪಡಿತಿದ್ದಾರೆ ಅಂದ್ರೆ, ಅಥವಾ ರಹಸ್ಯವಾಗಿ ಏನೋ ಮಾಡ್ತಿದ್ದಾರೆ ಅಂದಾಗ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ 100 ವರ್ಷದಿಂದ ಯಾರೂ ಕೂಡ ಕೇಳಿಲ್ಲ. ಹಿಂದೆಯೂ ಕೂಡ ಕಾಂಗ್ರೆಸ್ನ ಸಾಕಷ್ಟು ಸರ್ಕಾರಗಳು ಕೇಂದ್ರದಲ್ಲೂ ಕೂಡ ಬಂದಿದ್ದಾವೆ. ಈಗ ನಮ್ಮನ್ನು ಏನು ಕೇಳ್ತಿದ್ದೀರಿ ಎನ್ನುವ ರೀತಿಯಲ್ಲಿ ಮೋಹನ್ ಭಾಗವತ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ಇದು ಅವರ ಪ್ರಶ್ನೆ. ಇದಕ್ಕೆ ಇವರ ಉತ್ತರ, ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಈಗ ಸಾರ್ವಜನಿಕರ ಪ್ರಶ್ನೆ ಏನು ಅಂದ್ರೆ, ಸಾರ್ವಜನಿಕರು RSS ಮುಂದೆಯೂ ಕೂಡ ಒಂದಷ್ಟು ಪ್ರಶ್ನೆ ಇಡ್ತಿದ್ದಾರೆ. ನಿಮಗೆ ನೋಂದಣಿ ಆಗೋದಿಕ್ಕೆ ಇರುವಂತಹ ಅಡ್ಡಿ ಏನು? ನೀವ್ಯಾಕೆ ನೋಂದಣಿ ಆಗಿಲ್ಲ ಎನ್ನುವಂತ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ RSS ಅನ್ನ ಸಮರ್ಥನೆ ಮಾಡಿಕೊಳ್ತಿರುವಂತಹ ಒಂದಷ್ಟು ಜನರ ಮಾತೇನಪ್ಪಾ ಅಂದ್ರೆ, ಅದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಜನರ ಮಾತು ಯಾವ ರೀತಿಯಾಗಿದೆ ಅಂದ್ರೆ, ಓಕೆ, ಈಗ ಪ್ರಿಯಾಂಕ ಖರ್ಗೆ ಗೃಹ ಸಚಿವರಲ್ವಾ, ಈಗ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದ್ರು. ಈಗ ಪತ್ರವನ್ನ ಬರೆದು ನೀವೇನ್ ಸಾಧಿಸೋದಿಕ್ಕೆ ಹೊರಟಿದ್ದೀರಿ? ಪತ್ರ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡಬಹುದಷ್ಟೇ. ಸಾರ್ವಜನಿಕವಾಗಿ ಒಂದು 4 ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀಬಹುದಷ್ಟೇ. ನೀವು ಒಂದು ಸರ್ಕಾರದ ಭಾಗವಾಗಿ ಅಥವಾ ಗೃಹ ಸಚಿವರಾಗಿ ಲೀಗಲ್ ಆಗಿ ಏನಾದ್ರೂ ಮಾಡಬಹುದಲ್ಲ. ಲೀಗಲ್ ಆಗಿ ಯಾವ್ದಾದ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ನೋಟಿಸ್ ಅನ್ನ ಕೊಡೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಇಂಥದ್ದೇನಾದ್ರೂ ಮಾಡಬಹುದಲ್ಲ. ಹಾಗೆ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟ್ ಹಂತದವರೆಗೆ ಹೋಗುತ್ತೆ. ಏನೇ ತೀರ್ಮಾನವನ್ನ ತೆಗೆದುಕೊಳ್ಳೋದಿದ್ರು ಕೂಡ ಕೋರ್ಟ್ ಕೊನೆಗೆ ಡಿಸಿಷನ್ ತೆಗೆದುಕೊಳ್ಳುತ್ತೆ. RSS ರಿಜಿಸ್ಟರ್ ಆಗ್ಲೇಬೇಕಾ ಅಥವಾ ಆಗಬಾರ್ದಾ, ನಮ್ಮ ನೆಲದ ಕಾನೂನು ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಕೋರ್ಟ್ ವ್ಯಾಖ್ಯಾನವನ್ನ ಮಾಡುತ್ತೆ. ನೀವು ಯಾಕಂದ್ರೆ ಲೀಗಲ್ ಸ್ಟೆಪ್ ತೆಗೆದುಕೊಳ್ತಿಲ್ಲ, ಕೇವಲ ಪತ್ರವನ್ನ ಬರೆಯುವ ಮೂಲಕ ಸಾರ್ವಜನಿಕವಾಗಿ ಒಂದಷ್ಟು ಅಭಿಪ್ರಾಯಗಳನ್ನ ಮಾತ್ರ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ. ಲೀಗಲ್ ಸ್ಟೆಪ್ ಇಡೋದಕ್ಕೆ ನಿಮಗೇನ್ ಸಮಸ್ಯೆ, ನಿಮಗೇನ್ ಅಡ್ಡಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರಿಯಾಂಕ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ಒಪಿನಿಯನ್ ಕೂಡ ಅದೇ ಆಗಿದೆ. ಯಾಕಂದ್ರೆ RSS ರಿಜಿಸ್ಟರ್ ಆಗಿಲ್ಲ, ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಹೌದು RSS ರಿಜಿಸ್ಟರ್ ಆಗಿಲ್ಲ, ಅದು ವಾಸ್ತವ ಸತ್ಯ. ಅದು ಯಾಕಾಗಿಲ್ಲ, ಅವರಿಗಿರುವಂಥ ಅಡ್ಡಿ ಏನು ಅಂತ ಒಂದಷ್ಟು ಪ್ರಶ್ನೆ. ಇದಕ್ಕೆ ಇನ್ನೊಂದು ಕಡೆಯಿಂದ ಇನ್ನೊಂದು ರೀತಿ ಉತ್ತರ, ನಮ್ದಿಲ್ಲ, ನಾವು ಏನು ಸಮಾಜ ಸೇವೆಯನ್ನು ಮಾಡುವಂಥವ್ರು, ಇಲ್ಲಿ ಯಾವುದು ಕಾನೂನು ಬಾಹಿರ ಚಟುವಟಿಕೆ ನಡೀತಿಲ್ಲ, ಹಾಗೆ ಹೀಗೆ ಎನ್ನುವಂಥ ಉತ್ತರ ಅಂಥದ್ದೆಲ್ಲವೂ ಕೂಡ ಬರುತ್ತಲ್ಲ. ಇದಕ್ಕೆ ಲೀಗಲ್ ಸ್ಟೆಪ್ ಅಥವಾ ಲೀಗಲ್ ಆಗಿ ಒಂದು ಹೆಜ್ಜೆಯನ್ನು ಮುಂದಿಡಬೇಕು ಯಾರೋ ಒಬ್ರು. ಅದು ಕೋರ್ಟ್ ವರೆಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ತೀರ್ಮಾನ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಇದು ಬರೀ ಸಾರ್ವಜನಿಕ ಅಭಿಪ್ರಾಯವನ್ನ ಮೂಡಿಸೋದ್ರಲ್ಲೇ ಆಗ್ತಾ ಇದೆ. ಇದರಿಂದ ಯಾರಿಗೊಬ್ರಿಗೆ ಲಾಭ, ಯಾರಿಗೊಬ್ರಿಗೆ ನಷ್ಟ, ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಯಾಕಂದ್ರೆ RSS ಸ್ಥಾಪನೆಯಾಗಿದ್ದೀಗಲ್ಲ ಬ್ರಿಟಿಷರ ಕಾಲದಲ್ಲೇ, ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ RSS ಸ್ಥಾಪನೆ ಆಗಿದ್ದು. ಬ್ರಿಟಿಷರು ಕೂಡ ಆ ಸಂದರ್ಭದಲ್ಲಿ ಬ್ಯಾನ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಅದಾದ ಬಳಿಕವೂ ಕೂಡ ಕೇಂದ್ರದಲ್ಲಿ ತುಂಬಾ ಹಳೆಯದು ಬೇಡ, 2004ರಿಂದ 2013ರವರೆಗೆ ಒಂದು 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಇತ್ತಲ್ಲ, ಅವರೇ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಿತ್ತಲ್ಲ. ಬರೀ ರಿಜಿಸ್ಟರ್ ಆಗಿಲ್ಲ, ಯಾಕೆ ಏನು, ಬರೀ ಇಂಥ ಚರ್ಚೆಗೆ ಸೀಮಿತವಾಗಿದೆ ಹೊರತಾಗಿ ಯಾರೊಬ್ಬರನ್ನ ಅದನ್ನು ಸ್ಪಷ್ಟವಾಗಿ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಿ ಕೋರ್ಟ್ ಮೂಲಕವೇ ಕಾನೂನಿನ ವ್ಯಾಖ್ಯಾನ ಕೊಡುವಂತ ಕೆಲಸವನ್ನು ಯಾರು ಮಾಡಿಲ್ಲ? ಯಾಕಂದ್ರೆ ಯಾರಿಗೂ ಅದು ಬೇಡ. ಎಲ್ರಿಗೂ ಕೂಡ ಇದೊಂದು ರಾಜಕೀಯ ಚರ್ಚೆ ಆಗಿರಬೇಕು.
ಏನಾಗ್ಬಿಡುತ್ತೆ ಅಂದ್ರೆ ನಮ್ಮಲ್ಲಿ ಒಂದಷ್ಟು ಮಂದಿಗೆ ಆರ್ ಎಸ್ ಎಸ್ ಅನ್ನ ದೂಷಿಸಿದಾಗ ಓಟ್ ಬರುತ್ತೆ ಎನ್ನುವ ರೀತಿಯಲ್ಲಿ, ಇನ್ನೊಂದಷ್ಟು ಮಂದಿಗೆ ಆರ್ ಎಸ್ ಎಸ್ ಅನ್ನ ಹೊಗಳಿದಾಗ ಓಟ್ ಬರುತ್ತೆ ಎನ್ನುವ ರೀತಿಯಲ್ಲಿ ಬರೀ ಅಷ್ಟಕ್ಕೆ ಸೀಮಿತವಾಗಿ ಅವರವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಈ ಚರ್ಚೆಯನ್ನ ನಿರಂತರವಾಗಿ ಆಲಿಸ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕ ಖರ್ಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಎಲ್ ಟ್ಯಾಕ್ಸ್ ಕಟ್ತಿದ್ದೀರಿ, ನಿಮ್ಮ ಆದಾಯದ ಮೂಲ ಏನು ಪ್ರಶ್ನೆ ಮಾಡಿದ್ರು. ಮೋಹನ್ ಭಗವತ್ಗೆ Z+ ಭದ್ರತೆ ಯಾಕೆ, ನಮ್ಮ ಟ್ಯಾಕ್ಸ್ ಮನಿಯನ್ನ ಹಾಳು ಮಾಡಲಾಗ್ತಾ ಇದೆ, ಜೊತೆಗೆ ಅವರ ಕವಾಯಿತು ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ, ಅದು ಕೂಡ ಜನರ ದುಡ್ಡು, ತೆರಿಗೆ ಹಣ, ಈ ರೀತಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಶ್ನೆ ಮಾಡಿದ್ರು. ಒಟ್ಟಾರೆಯಾಗಿ ಈ ಚರ್ಚೆ ಸದ್ಯಕ್ಕಂತೂ ನಿಲ್ಲೋದಿಲ್ಲ. ಈ ಚರ್ಚೆ ಹೀಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಈಗ ಪ್ರಿಯಾಂಕ ಖರ್ಗೆ ಹೇಳ್ತಿದ್ದಾರೆ, ಒಂದಷ್ಟು ಲೆಟರ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ, ಮೊನ್ನೆನೇ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ಏನಾಗುತ್ತೆ ಕಾದು ನೋಡೋಣ. ಓಕೆ, ಈಗ ಕಾನೂನು ಏನ್ ಹೇಳುತ್ತೆ, RSS ನೋಂದಣಿ ಆಗಿದೆ, ಏನ್ ಕತೆ, ಅದಕ್ಕೆ ಬರೋಣ. ಬಂಧುಗಳ, ಕಾನೂನು ಏನ್ ಹೇಳುತ್ತೆ ಅಂತ ಗಮನಿಸೋದ್ರೆ, ನಮ್ಮ ನೆಲದ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾವುದಾದ್ರೂ NGO ಅಥವಾ ಸಂಘ ಸಂಸ್ಥೆ ಇಂಥವುಗಳೇನಾದ್ರೂ ಕಾರ್ಯ ನಿರ್ವಹಿಸಬೇಕು ಅಂತಾದ್ರೆ, ಕೆಲಸ ಮಾಡಬೇಕು ಅಂತಾದ್ರೆ 2 ರೀತಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. 1860 ಒಂದು ಆಕ್ಟ್ ಇದೆ, ಹಾಗೆ 1882 ಆಕ್ಟ್. ಆದ್ರೆ RSS ಅದು 2 ಅಡಿಯಲ್ಲೂ ಕೂಡ ನೋಂದಣಿ ಆಗಿಲ್ಲ. ಅದಕ್ಕೆ RSS ಕೊಡುವಂತ ಸಮರ್ಥನೆ ಏನೋ ಅಥವಾ RSS ನ ವಾದ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಈಗ ಅಂದ್ರೆ ಇಂಥವರೇ ನಮ್ಮ ಸದಸ್ಯರು ಅನ್ನೋದಕ್ಕೆ ನಮ್ಮಲ್ಲಿ ಯಾವ ಪಟ್ಟಿ ಇಲ್ಲ, ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆ ಇಲ್ಲ, ನಾವು ಯಾವುದೇ ರಶೀದಿಯನ್ನು ಕೂಡ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ RSSಗೆ ಸಂಬಂಧಪಟ್ಟಾಗೆ ಶಾಖೆನೋ ಇನ್ನೊಂದು ನಡೆಯುವಂತ ಸಂದರ್ಭದಲ್ಲಿ ಯಾರ್ಯಾರು ಆ ಶಾಖೆಗೆ ಬರ್ತಾರೋ ಅವರೇ ಅದರಲ್ಲಿ ಸ್ವಯಂ ಸೇವಕರು ಇದ್ದ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದಾಖಲೆ ಇಲ್ಲ. ಇಂಥವರೇ ಸದಸ್ಯರು ಅನ್ನೋದು ಕೂಡ ನಮ್ಮಲ್ಲಿ ಎಲ್ಲೂ ಕೂಡ ಇಲ್ಲ. ಜೊತೆಗೆ ನಮ್ದು ಹೇಗೆ ಅಂದ್ರೆ, ಈಗ ಒಂದಷ್ಟು ಜನರನ್ನ ಒಳಗೊಂಡಂತ ಒಂದು ಗುಂಪು ಇದು ಪರ್ಟಿಕ್ಯುಲರ್ ಆಗಿ ಒಂದು ಸಂಘ ಅಂತ ಹೇಳೋದಕ್ಕಾಗೋದಿಲ್ಲ. ಜನರನ್ನ ಒಂದು ಇಂಡಿವಿಜುವಲ್ ಗ್ರೂಪ್ ಇದು ಅನ್ನುವ ರೀತಿಯಲ್ಲಿ, ಅಂದ್ರೆ ಒಂದಷ್ಟು ಜನ, 1 2 3 ಹೀಗೆ ಒಂದಷ್ಟು ಜನರು ಒಳಗೊಂಡಿರುವಂತ ಗುಂಪು ಇದು. ಇದಕ್ಕೆ ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳಿ ಏನೂ ಇಲ್ಲ. ನಮ್ಮ ಸಂವಿಧಾನದ ಯಾವ ವಿಧಿಯೂ ಕೂಡ ಈ ರೀತಿಯಾಗಿ ಒಂದು ಗುಂಪಿಗೆ ರಿಜಿಸ್ಟರ್ ಆಗಲೇಬೇಕು ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಯಾವುದೋ ಒಂದು ಹಳ್ಳಿಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಒಂದಷ್ಟು ಯುವಕರು ಸೇರ್ಕೊಂಡು ಒಂದು ಗುಂಪನ್ನ ಮಾಡಿಕೊಂಡು ಅವರು ಯಾವುದೋ ಒಂದು ಸಾಮಾಜಿಕ ಚಟುವಟಿಕೆಯನ್ನೋ, ಕೆರೆ ಕ್ಲೀನ್ ಮಾಡೋದೋ, ಮತ್ತೊಂದೋ ಮಗದೊಂದೋ ಅಥವಾ ದೇಶಭಕ್ತಿಗೆ ಸಂಬಂಧಪಟ್ಟಾಗ ಏನು ಬೇಕಾದ್ರೂ ಆಕ್ಟಿವಿಟೀಸ್ ನಡೆಸೋದಕ್ಕೆ ಅವಕಾಶ ಇದೆ ಅನ್ನೋದು RSS ನ ವಾದ. ಹಾಗಾದ್ರೆ ನೀವು ಬರುವಂತ ದುಡ್ಡಿನ ಲೆಕ್ಕಾಚಾರ, ಅದಕ್ಕೆ ಸಂಬಂಧಪಟ್ಟಾಗೆ ಟ್ಯಾಕ್ಸ್, ಅದರ ಕಥೆ ಏನು ಅಂದ್ರೆ, ಅದಕ್ಕೆ RSS ಹೇಳೋದೇನಪ್ಪ ಅಂದ್ರೆ, ಒಂದು, ನಾವು ಸರ್ಕಾರದಿಂದ ನಿಧಿ ತೆಗೆದುಕೊಳ್ಳೋದಿಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತನ್ನು ಕೂಡ ನಾವು ಪಡೆದುಕೊಳ್ಳೋದಿಲ್ಲ ಅಂತ RSS ಹೇಳ್ತಾ ಇದೆ. ಜೊತೆಗೆ ಈ ಆದಾಯ ಅದರ ಮ್ಯಾನೇಜ್ ಎಲ್ಲವನ್ನು ಕೂಡ ಮಾಡೋದು ಯಾರು ಅಂತಾದ್ರೆ, ನಮ್ಮ ಅಡಿಯಲ್ಲಿ ಬರುವಂತ ಒಂದಷ್ಟು ಸಂಸ್ಥೆಗಳು ಅಂತ ಹೇಳಿ, ಒಂದಷ್ಟು ಸಂಘಗಳು ಅಂತ. ಉದಾಹರಣೆಗೆ ABVP ಅಥವಾ ಈ ಭಾರತೀಯ ಮಜುಮ್ದಾರ್ ಸಂಘ ಅಂತ ಹೇಳಿ ಕಾರ್ಮಿಕರಿಗೆ ಸಂಬಂಧಪಟ್ಟಾಗಿದೆ. ಅವರೆಲ್ಲರೂ ಕೂಡ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಹಾರವನ್ನು ಕೂಡ ನಡೆಸ್ತಾರೆ. ಅವೆಲ್ಲ ಸಂಘಟನೆ ಕೂಡ ರಿಜಿಸ್ಟರ್ ಆಗಿದ್ದಾವೆ. ನಾವು ಯಾವುದೇ ಹಣದ ವಹಿವಾಟನ್ನು ನಡೆಸೋದಿಲ್ಲ ಅಥವಾ ಯಾವುದೇ ಹಣವನ್ನು ಕೂಡ ನಾವು ಪಡೆದುಕೊಳ್ಳೋದಿಲ್ಲ ಸರ್ಕಾರದಿಂದ. ಹೀಗಾಗಿ ನಾವು ರಿಜಿಸ್ಟರ್ ಆಗುವಂತ ಅವಶ್ಯಕತೆ ಇಲ್ಲ ಎನ್ನುವ ರೀತಿಯಲ್ಲಿ ಅವರೀಗ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೇ ಆಧಾರದ ಮೇಲೆ RSS ಅನ್ನ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಸದ್ಯದ ಕಾನೂನಿನ ಪ್ರಕಾರವಾಗಿ ಬ್ಯಾನ್ ಮಾಡುವಂತ ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ, ಯಾವುದೇ ಸಂಘಗಳನ್ನು ಕೂಡ. ಯಾಕಂದ್ರೆ UAPA ಕಾಯ್ದೆ ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ರಾಜ್ಯ ಸರ್ಕಾರ ಈ ರೀತಿಯಾಗಿ ಬ್ಯಾನ್ ಮಾಡಿ ಅಥವಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ಅವಕಾಶ ಮಾತ್ರ ಇದೆ. ಅದರ ಆಚೆಗಿನ ಏನಾದರೂ ರಾಜ್ಯ ಸರ್ಕಾರ ಕಾನೂನು ತರುತ್ತಾ RSSಗೆ ಸಂಬಂಧಪಟ್ಟ ಕಾದು ನೋಡಬೇಕಾಗಿದೆ. ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ. ಹಿಂದೆಯೂ ಕೂಡ RSS ಸಂಬಂಧಪಟ್ಟಾಗ ಸಾಕಷ್ಟು ಪ್ರಶ್ನೆಗಳೇ ಉದ್ಭವ ಆಗಿದ್ದು ಇದೆ. ಒಂದಷ್ಟು ದಿನಗಳ ಕಾಲ ಬ್ಯಾನ್ ಆಗಿದ್ದು ಕೂಡ ಇದೆ. 48ರಲ್ಲಿ ಗಾಂಧೀಜಿಯವರ ಹತ್ಯೆ ಆದಾಗ ಆ ಆರೋಪದ ಆಧಾರದ ಮೇಲೆ, 75ರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬ್ಯಾನ್ ಮಾಡಲಾಗಿತ್ತು, 92ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಆ ಸಂದರ್ಭದಲ್ಲೂ ಕೂಡ ಬ್ಯಾನ್ ಮಾಡಲಾಗಿತ್ತು. ಬ್ಯಾನ್ ಮಾಡಿ ಮತ್ತು ಸ್ವಲ್ಪ ದಿನಗಳಾದ ತಕ್ಷಣ ಅದನ್ನು ಹಿಂತೆಗೆದುಕೊಳ್ಳುವಂತ ಕೆಲಸ ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಒಟ್ಟಾರೆಯಾಗಿ RSSಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯಂತೂ ನಡೀತಾನೆ ಇದೆ. ಹೌದು, ವಾಸ್ತವ RSS ನೋಂದಣಿ ಆಗಿಲ್ಲ, ಅದಕ್ಕೆ ಅವರೊಂದಷ್ಟು ಸಮರ್ಥನೆಯನ್ನು ಕೂಡ ಕೊಡ್ತಾರೆ. ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಡಿಸೈಡ್ ಆಗಬೇಕಾಗಿದ್ದು ಎಲ್ಲಿ ಅಂದ್ರೆ, ಅದು ಕೋರ್ಟ್ನಲ್ಲಿ. ಸದ್ಯಕ್ಕೆ RSS ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ನಮ್ದು ಒಂದಷ್ಟು ಜನರ ಗುಂಪು ಎನ್ನುವ ರೀತಿಯಲ್ಲಿ, ಆ ಜನರ ಗುಂಪು ಅಂತ ಬಂದಾಗ ರಿಜಿಸ್ಟರ್ ಆಗಲೇಬೇಕು ಅಂತೇಳಿ ಯಾವ ಕಾನೂನು ಕೂಡ ಹೇಳೋದಿಲ್ಲ. ಆದ್ರೆ ಇನ್ನೊಂದು ಚಂದ್ರವಾದ ಅಂದ್ರೆ, ಹಣದ ಚಟುವಟಿಕೆ ಹೇಗೆ ನಡೆಸ್ತಾರೆ, ಆದಾಯದ ಮೂಲ ಏನು, ಈ ದೇಣಿಗೆ ಹೇಗೆ ಪಡೆದುಕೊಳ್ತಾರೆ, ಇಂಥ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಯಾವುದಾದ್ರೂ ಹಣಕಾಸಿನ ವಹಿವಾಟು ನಡೆಯುತ್ತೆ ಅಂತಂದ್ರೆ ಆ ಗುಂಪು ರಿಜಿಸ್ಟರ್ ಆಗಲೇಬೇಕಾಗಿರುವಂತ ಅವಶ್ಯಕತೆಯೂ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಇದರ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಕೋರ್ಟ್ ಮಾತ್ರ. ಕೋರ್ಟ್ಗೆ ಯಾರಾದ್ರೊಬ್ಬರು ತೆಗೆದುಕೊಂಡು ಹೋದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.